ರಾವಣ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ. ಒಂದು ವೇಳೆ ರಾವಣನ ಇಲ್ದಲೇ ಇದ್ದರೆ ರಾಮ ಅನ್ನೋ ಹೆಸರು ಜಗತ್ ಪ್ರಸಿದ್ಧಿ ಆಗ್ತಾ ಇರ್ಲಿಲ್ವೇನೋ. ರಾವಣ ಆ ಪರಶಿವನನ್ನೇ ಮೆಚ್ಚಿಸಿ ಆತ್ಮಲಿಂಗವನ್ನ ಪಡ್ಕೊಂಡಿದ್ದವನು. ಕುಬೇರನನ್ನ ಸೋಲಿಸಿ ಲಂಕೆಯನ್ನ ವಶಪಡಿಸಿಕೊಂಡವನು. ಇಡೀ ಭಾರತವನ್ನ ಸೋಲಿಸಿ ಜಗದೇಕ ವೀರನಾಗಿ ನಿಂತವನು. ವೇದಾಂಗಗಳನ್ನು ಅಭ್ಯಾಸ ಮಾಡಿ ನಾಲಿಗೆಯ ತುದಿಯಲ್ಲೇ ವಿದ್ಯೆಯ ಅಧಿದೇವತೆಯನ್ನ ಪ್ರತಿಷ್ಠಾಪಿಸಿಕೊಂಡಿದ್ದವನು. ಇಂತಹ ರಾವಣನ ಕುರಿತಾದ ನೀವರಿಯದ ರಹಸ್ಯವನ್ನ ನೋಡೋಣ. ಅದಕ್ಕೂ ಮೊದಲು ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಲೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ರಾವಣ ಬ್ರಹ್ಮ, ಲಂಕಾಧೀಶ. ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ರಾವಣನನ್ನ ರಾಕ್ಷಸರ ಕುಲತಿಲಕ ಅಂತ ಹೇಳ್ತಾರೆ. ಆದ್ರೆ ಅವನು ಜನ್ಮತಃ ಬ್ರಾಹ್ಮಣ. ಈ ರಾವಣಾಸುರನ ಜನ್ಮದ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವು ಅವತ್ತಿನ ಸಾಮಾಜಿಕ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ರಾವಣನ ತಂದೆ ವಿಶ್ರಶ್ರವ ಬ್ರಾಹ್ಮಣ ಋಷಿ. ಅವರು ಪುಲಸ್ತ್ಯನ ಮಗ. ಅವರಿಗೆ ಇಬ್ಬರು ಹೆಂಡತಿಯರಿದ್ದರು. ಮೊದಲ ಪತ್ನಿಯ ಹೆಸರು ವರವನ್ನಿನಿ, ಎರಡನೆಯ ಪತ್ನಿನಿ ಕೈಕಸಿ. ಈಕೆ ರಾಕ್ಷಸ ಕುಲಕ್ಕೆ ಸೇರಿದವರು. ನಿಮಗೆ ಗೊತ್ತಿರಲಿ, ಅವತ್ತಿನ ಕಾಲಕ್ಕೆ ಜಾತಿಗೆ ಅಂತ ಪ್ರಾಮುಖ್ಯತೆಯನ್ನ ಕೊಡ್ತಾ ಇರಲಿಲ್ಲ. ಅದರಲ್ಲೂ ಅಂತರ್ಜಾತಿ ವಿವಾಹಗಳಿಗೆ ಅವತ್ತು ಮಾನ್ಯತೆ ಇತ್ತು. ವಿಶ್ವಶ್ರವ ತಪೋನಿರತನಾಗಿದ್ದಾಗ ಅವನ ಸೇವೆ ಮಾಡುವ ಕೈಕಸಿ ಈ ಬ್ರಾಹ್ಮಣನನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಆಕೆಗೆ 4 ಮಕ್ಕಳಾದರು: ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪನಖಿ. ಇನ್ನು ಮೊದಲ ಪತ್ನಿಯ ಮಗ ಕುಬೇರ. ಈ ಕುಬೇರನ ರಾಜಧಾನಿಯಾಗಿದ್ದು ಸ್ವರ್ಣಲಂಕೆ. ಅದನ್ನ ರಾವಣ ಬಲವಂತವಾಗಿ ಕುಬೇರನಿಂದ ವಶಪಡಿಸ್ಕೊತಾನೆ. ಅದನ್ನೊಂದೇ ಅಲ್ಲ, ಕುಬೇರನ ಹತ್ತಿರ ಇದ್ದ ಪುಷ್ಪಕ ವಿಮಾನವನ್ನ ಕೂಡ ಕಿತ್ಕೋತಾನೆ ರಾವಣ. ಹೀಗೆ ಕುಬೇರನನ್ನ ಲಂಕೆಯಿಂದ ಓಡಿಸಿದ ರಾವಣ ಅದರ ಸುತ್ತಮುತ್ತಲಿದ್ದ ಬಲಿ ದ್ವೀಪ, ಅಂದರೆ ಇವತ್ತಿನ ಬಾಲಿ ಅಂತ ಕರೆಸಿಕೊಳ್ಳೋ ದ್ವೀಪ, ಮಲಯ ದ್ವೀಪ, ಅಂಗದ್ವೀಪ, ವರಾಹ ದ್ವೀಪ, ಶಂಖದ್ವೀಪ, ಯವದ್ವೀಪ ಮತ್ತು ಕುಶದ್ವೀಪಗಳನ್ನ ವಶಪಡಿಸಿಕೊಳ್ಳೋ ಮೂಲಕ ತನ್ನ ದ್ವೀಪ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾನೆ. ಈ ಮಧ್ಯೆ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡುವ ರಾವಣ ಅತ್ಯದ್ಭುತವಾದ ವರವನ್ನ ಪಡ್ಕೋತಾನೆ. ದೇವತೆಗಳು, ರಾಕ್ಷಸರು, ಪ್ರಾಣಿಗಳು, ಗಂಧರ್ವ, ಕಿನ್ನರರು ಯಾರಿಂದಲೂ ಕೂಡ ಸಾವು ಬರಬಾರ್ದು ಅನ್ನೋ ವರ. ಅಷ್ಟೇ ಅಲ್ಲ, ತನ್ನ ಪ್ರಾಣವನ್ನ ಹೊಕ್ಕಳಲ್ಲಿ ಇರುವಂತೆ ಬೇಡ್ಕೋತಾನೆ. ಆ ನಂತರ ಶುರುವಾಗಿದ್ದು ರಾವಣನ ನಿಜಾರ್ಪಟ. ಸಹಜನೇ ಅಲ್ವಾ? ಮನುಷ್ಯ ಬಲಿಷ್ಠ ಆಗ್ತಿದ್ದ ಹಾಗೆ, ಸಾವಿನ ಭಯವನ್ನ ಗೆಲ್ತಿದ್ದ ಹಾಗೆ ಅವನ ಅಹಂಕಾರ ಅನ್ನೋದು ಆವರಿಸ್ಕೊಂಡ್ಬಿಡತ್ತೆ. ರಾವಣನ ವಿಷಯದಲ್ಲೂ ಕೂಡ ಆಗಿದ್ದು ಅದೇ. ಅವನು ಇಕ್ಷ್ವಾಕು ವಂಶದ ರಾಜ ರಾಮನ ತಾತ ಅನರಣ್ಯನನ್ನ ಕೊಂದು ಹಾಕ್ತಾನೆ. ರಾವಣನ ಕೈಲಿ ಸೋತು ಸಾಯುವಾಗ ಅನರಣ್ಯ ತನ್ನ ವಂಶದ ರಾಜಕುಮಾರನಿಂದಲೇ ನಿನಗೆ ಸಾವು ಅಂತ ಶಾಪ ಕೂಡ ಕೊಟ್ಟಿದ್ನಂತೆ. ಆದರೆ ಈ ರಾವಣ ಅಪರಿಮಿತವಾದ ಶಿವಭಕ್ತಿಯನ್ನು ಹೊಂದಿದ್ದ. ಶಿವ ತಾಂಡವ ಸ್ತೋತ್ರವನ್ನು ರಚಿಸಿದ್ದು ರಾವಣನೇ. ಅವನ ಪಾಂಡಿತ್ಯ ಹೇಗಿತ್ತು ಅಂದ್ರೆ, ಗ್ರಹಗಳನ್ನೇ ಶಾಸಿಸಬಲ್ಲ ಖಗೋಳ ವಿಜ್ಞಾನ ರಾವಣನಿಗೆ ಗೊತ್ತಿತ್ತು. ವೇದಾಂಗಗಳನ್ನ ಅವನು ಅರಿತು ಕುಡಿದಿದ್ದ. ಅತ್ಯದ್ಭುತವಾದ ಜ್ಯೋತಿಷಿ ಆಗಿದ್ದ. ಬ್ರಹ್ಮನನ್ನೇ ತನ್ನ ಮನೆಯ ಪೌರೋಹಿತ್ಯಕ್ಕೆ ಕರೆಯುವಷ್ಟು ಅವನ ಪಾಂಡಿತ್ಯದ ಅಹಂಕಾರ ಬೆಳೆದಿತ್ತು. ಆಯುರ್ವೇದ ಮತ್ತು ವೃಕ್ಷಶಾಸ್ತ್ರಗಳಿಗೆ ಸಂಬಂಧಿಸಿದ ಹಾಗೆ ಅವನು ಬೃಹತ್ ಗ್ರಂಥಗಳನ್ನ ಬರೆದಿದ್ದ. ಅವನು ಇವತ್ತಿಗೂ ರಾವಣನ ವೃಕ್ಷಶಾಸ್ತ್ರ ಅಂತಲೇ ಕರೀತಾರೆ. ಅಥರ್ವಣ ವೇದದ ತಂತ್ರ ವಿದ್ಯೆಗಳು ರಾವಣನಿಗೆ ಕರಗತವಾಗಿದ್ದವು. ಇಂಥ ರಾವಣ ಕಿಷ್ಕಿಂಧೆಯ ವಾಲಿಯ ಜೊತೆಗೆ ಯುದ್ಧದಲ್ಲಿ ಒಮ್ಮೆ ಸೋತಿದ್ದ. ಸಹಸ್ರ ವೀರಾರ್ಜುನ ಅನ್ನೋ ರಾಜನೊಬ್ಬ ಇವನನ್ನ ಬ್ರಹ್ಮನಿಂದ ವರ ಪಡೆಯೋ ಮೊದಲೇ ಸೋಲಿಸಿದ್ದ ಅನ್ನೋದು ಬಿಟ್ಟರೆ ರಾವಣ ಮತ್ತೆ ನ್ಯಾವತ್ತೂ ಸೋಲನ್ನೇ ಕಂಡಿರಲಿಲ್ಲ. ವಾಲಿ ಕೂಡ ಇವನ ಶೌರ್ಯ ಮತ್ತು ಪರಾಕ್ರಮಗಳನ್ನ ಮೆಚ್ಕೊಂಡು ರಾವಣನ ಜೊತೆ ಸ್ನೇಹ ಬೆಳೆಸಿದ್ದನಂತೆ. ಹೀಗಾಗಿ ಸ್ವರ್ಣಲಂಕೆ ಹಾಗೂ ಕರ್ನಾಟಕದ ಕಿಷ್ಕಿಂಧೆಯ ನಡುವೆ ಸೌಹಾರ್ದಯುತ ಸಂಬಂಧ ಇತ್ತು. ರಾಮಾಯಣದಲ್ಲಿ ರಾವಣನನ್ನ ಸೀತಾಪಹರಣ ಖಳನಾಯಕನನ್ನಾಗಿ ಚಿತ್ರಿಸಲಾಗಿದೆ. ಆದರೆ ಒಂದು ಮೂಲದ ಪ್ರಕಾರ ರಾವಣನ ಮಗಳು ಸೀತೆ. ಅವಳು ರಾಮನ ಜೊತೆ ಕಾಡಿನಲ್ಲಿ ವಾಸ ಮಾಡೋದನ್ನ ನೋಡಲಿಕ್ಕಾಗಲೇ ತನ್ನ ಮಗಳನ್ನ ಲಂಕೆಗೆ
ಕರ್ಕೊಂಡ್ಬಂದನೆ ಹೊರತು ಅವಳನ್ನ ಮದುವೆಯಾಗೋದಿಕ್ ಅಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ರಾಮನಿಗೆ ಹೇಳಿ ಕರ್ಕೊಂಡ್ ಬರ್ದೋದಿತ್ತಲ್ವಾ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರ ಸ್ಪಷ್ಟ. ಇಕ್ಷ್ವಾಕು ವಂಶದ ಜೊತೆಗೆ ರಾವಣನ ಜೊತೆಗೆ ವೈರತ್ವ ಇತ್ತು. ಅವರು ರಾಮನನ್ನ ಭೇಟಿ ಮಾಡಿ ನಿನ್ನ ಹೆಂಡತಿಯನ್ನ ನಮ್ಮ ಮನೆಗೆ ಕಳಿಸ್ಕೊಡು ಅನ್ನೋ ಸೌಹಾರ್ದತೆ ಅವರ ನಡುವೆ ಇರಲಿಲ್ಲ. ಹಾಗೆ ಒಂದು ವೇಳೆ ಅಕಸ್ಮಾತ್ ರಾವಣ ಕಾಮದ ದೃಷ್ಟಿಯಿಂದ ಸೀತೆಯನ್ನ ಹೊತ್ತು ತಂದಿದ್ದರೆ ಅವಳನ್ನ ಅಶೋಕವನದಲ್ಲಿ ಇಟ್ಟು ರಾಮ ಹುಡುಕೊಂಡು ಬರೋವರೆಗೆ ಯಾಕೆ ಕಾಯ್ತಾ ಇದ್ದ? ಸೀತೆಯನ್ನ ಹೊತ್ಕೊಂಡು ಬಂದು ದಿನನೇ ಬಲವಂತವಾಗಿ ಮದುವೆಯಾಗಿದ್ದರೆ ಆ ಸ್ವರ್ಣಲಂಕೆಯಲ್ಲಿ ಅವನನ್ನ ತಡೆಯೋದಕ್ಕೆ ಯಾರಿದ್ದರು? ಆದ್ರೆ ರಾವಣ ಬ್ರಹ್ಮ ಅಂತ ಯಾವ ನೀಚ ಆಲೋಚನೆಯನ್ನು ಹೊಂದಿರಲಿಲ್ಲ ಅಂತ ರಾವಣನ ಅಭಿಮಾನಿಗಳು ಇವತ್ತಿಗೂ ನಂಬುತ್ತಾರೆ. ಈ ರಾವಣ ಎಷ್ಟು ಪ್ರಾಮಾಣಿಕನಾಗಿ ಕಾಣಿಸ್ಕೋತಾನೆ ಅಂದ್ರೆ ಯಾವ ರಾಮನ ಜೊತೆಗೆ ತಾನು ಯುದ್ಧ ಮಾಡ್ಬೇಕಿತ್ತೋ ಅದೇ ರಾಮನಿಗೆ ಯುದ್ಧಕ್ಕೆ ಅತ್ಯದ್ಭುತವಾದ ಮುಹೂರ್ತ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಅವತ್ತು ರಾವಣ ಮನಸ್ಸು ಮಾಡಿದ್ದರೆ ರಾಮನಿಗೆ ಕೆಡುಕಾಗಬಲ್ಲ ಮುಹೂರ್ತವನ್ನ ಫಿಕ್ಸ್ ಮಾಡಿ ಕಳಿಸ್ಬೋದಿತ್ತಲ್ಲ. ಇನ್ನು ರಾಮ ಕೂಡ ರಾವಣನನ್ನ ಅದೆಷ್ಟು ನಂಬಿದ್ದ ಅಂದ್ರೆ ಅವನು ಸಾಯುವ ಕೊನೆಯ ಗಳಿಗೆಯಲ್ಲಿ ಲಕ್ಷ್ಮಣನನ್ನ ಕರೆದು ರಾವಣ ಬ್ರಹ್ಮನಿಂದ ರಾಜ್ಯಾಡಳಿತ ಪಾಠ ಹೇಳಿಸ್ಕೋ ಅಂತ ಅಪ್ಪಣೆ ಕೊಡ್ತಾನೆ. ಇದರ ಅರ್ಥ ರಾವಣ ಈ ಜಗತ್ತು ಕಂಡ ಅತ್ಯಂತ ಅದ್ಭುತ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದ ಅಂತ ಆಯ್ತಲ್ಲ. ಅಂದ ಹಾಗೆ ಈ ರಾವಣನನ್ನ ದಶಕಂಠ, ದಶಾನನ, ದಶಗ್ರೀವ ಅಂತ ಎಲ್ಲ ಕರಿತಾ ಇದ್ರು. ಹಾಗಂದ್ರೆ ಇವನಿಗೆ 10 ತಲೆ ಇದ್ದವು ಅಂತ ಅಲ್ಲ. ಅಕಸ್ಮಾತ್ ಹಾಗೇನಾದ್ರೂ ಇದ್ರೆ ಅದು ಬಹುಶಃ ಅವನ ಪಾಲಿಗೆ ಶಾಪವಾಗಿ ಬಿಡುತ್ತಾ ಇತ್ತನ್ಸತ್ತೆ. ಹಾಗೆ ತಲೆಗಳು 11 ಇರ್ಬೇಕು ಅಥವಾ 9 ಇರ್ಬೇಕು. 10, 12 ಹೀಗಿದ್ದರೆ ದೇಹ ಇಂಬ್ಯಾಲೆನ್ಸ್ ಆಗತ್ತೆ. ಆದ್ದರಿಂದ ರಾವಣಿಗೆ 10 ತಲೆ ಇರಲಿಲ್ಲ. ಆದರೆ 10 ಬುದ್ಧಿವಂತರಿಗೆ ಇರುವ ಜ್ಞಾನ ಅವನೊಬ್ಬನಿಗೆ ಇತ್ತು. ಅವನು ಒಂದೇ ವಿಷಯವನ್ನ 10 ರೀತಿ ಯೋಚಿಸಬಲ್ಲವನಾಗಿದ್ದ. ಅವನು 10 ಮಂದಿಯಷ್ಟು ಒಬ್ಬನೇ ಬಲಿಷ್ಠನಾಗಿದ್ದ. ಅವನು ಜ್ಞಾನದಲ್ಲಿ, ಶಕ್ತಿಯಲ್ಲಿ, ಆಲೋಚನೆಗಳಲ್ಲಿ ದಶಕಂಠನಾಗಿದ್ದ. ಹೀಗಾಗಿ ರಾವಣ ದಶಕಂಠ ರಾವಣ ಅನ್ನಿಸ್ಕೊಂಡ. ಇದು ಲಂಕಾಧಿಪತಿ ರಾವಣನ ಕುರಿತಾದ ಒಂದಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.